ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ನಾನು ಪುಷ್ಪಲತಾ ಅಂತ. ಐ ಆಮ್ ಅ ಲೈಫ್ ಕೋಚ್ ಆ್ಯಂಡ್ ಯುವರ್ ಲೈಫ್ ಗೈಡ್. ನಾನು ಮ್ಯಾಜಿಕ್ ಬುಕ್ನ ಸೆಷನ್ ಮಾಡ್ತೀನಿ ಇಲ್ಲಿ. ಮ್ಯಾಜಿಕ್ ಬುಕ್ ಇದು ಮಾಮೂಲಿಯಾದ ಬುಕ್ ಅಲ್ಲ. ನಮ್ಮ ಪುರಾಣ, ನಮ್ಮ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರೋ ಪದ್ಧತಿ, ಯಾರು ಸಕ್ಸಸ್ಫುಲ್ ಪರ್ಸನ್ಸ್ ಇದ್ದಾರಲ್ಲ, ಸಕ್ಸಸ್ಫುಲ್ ಪರ್ಸನ್ಸ್ ಅಂದರೆ ಯಾರು ತಮ್ಮ ಜೀವನದಲ್ಲಿ, ತಮ್ಮ ಜಾಬ್, ತಮ್ಮ ರಿಲೇಷನ್ಶಿಪ್, ಅವರ ಹೆಲ್ತ್, ಆಮೇಲೆ ಅವರ ವೆಲ್ತ್ ಅಲ್ಲಿ ಯಾರ್ಯಾರು ಒಳ್ಳೆ ಮಟ್ಟಕ್ಕೆ ಹೆಸರು ಮಾಡಿ ತುಂಬ ಚೆನ್ನಾಗಿ ಅವ್ರ ಲೈಫನ್ನು ಲೀಡ್ ಮಾಡ್ತಿದ್ದಾರಲ್ಲ, ಅವರ ಸೀಕ್ರೆಟ್ ಏನು? ಆ್ಯಕ್ಚುಲಿ ನಮ್ಮ ಪುರಾಣನಲ್ಲಿ ಇದೆಲ್ಲ ಬರೆದಿದೆ. ನೀವು ಗ್ರ್ಯಾಟಿಟ್ಯೂಡನ್ನ ಪ್ರಾಕ್ಟೀಸ್ ಮಾಡಿ, ಗ್ರೇಟ್ಫುಲ್ ಆಗಿರಿ ಅಂತ. ಬಟ್ ಅದು ನಮಗೆ ಪ್ರಾಕ್ಟೀಸ್ ಹೇಗೆ ಮಾಡಬೇಕಂತ ಗೊತ್ತಿಲ್ಲ. ಆಮೇಲೆ ಅದು ರಿಡಲ್ಸಲ್ಲಿದೆ, ಅಂದರೆ ಗುಪ್ತವಾಗಿದೆ, ನಮಗೆ ಗೊತ್ತಾಗ್ದಲೇ ಇರೋ ಥರ. ಯಾಕಂದರೆ ಒಳ್ಳೆ ಮನುಷ್ಯರಿಗೆ ಈ ಸೀಕ್ರೆಟ್ ಸಿಕ್ಕಿದ್ರೆ ಅವ್ರ ಲೈಫ್ ಚೆನ್ನಾಗಾಗುತ್ತೆ. ಅದೇ ಕೆಟ್ಟ ಜನರಿಗೆ ಸಿಕ್ಕಿದ್ರೆ ಅವರು ಒಳ್ಳೆಯವರನ್ನ ದಬ್ಬಾಳಿಕೆ ಕೊಡೋದು ಬೇಡ ಅಂತಂದ್ಬಿಟ್ಟು ಆವಾಗಿನ ಕಾಲದಲ್ಲಿ ಭಗವಾನ್ ಕೃಷ್ಣ ಅವರು ಭಗವದ್ಗೀತೆ ಬರ್ತಿದ್ದಾರಲ್ಲ, ಅದರಲ್ಲೂ ಇದೆ, ನೀವು ಕಾರ್ಯನ ಮಾಡಿ ಫಲ್ ಕಿ ಚಿಂತಾ ಮತ್ ಕರೋ ಅಂತ. ಅಂದರೆ ನೀವು ನಿಮ್ಮ ಕೆಲಸ ಮಾಡಿ ಅದರ ರಿಟರ್ನ್ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಬರ್ತಿರೋದು. ಅದಕ್ಕೆ ನೀವು ನಿಮ್ಮ ಫಲಾನ ಮಾಡಿ ಚಿಂತೆ ಮಾಡಬೇಡಿ ಅಂತಂದರೆ ನಿಮಗೆ ಏನು ರಿಸಲ್ಟ್ ಬೇಕೋ, ಅದರಿಂದ ಏನು ಪರಿಣಾಮ ಬೇಕೋ ಅದ್ರ ಬಗ್ಗೆ ತಪ್ಪಾಗಿ ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಡಿ ಅಂತ ಅರ್ಥ. ಅದನ್ನು ಬಿಟ್ಟು ನೀವು ಮಾಡಿರೋ ಕೆಲಸಕ್ಕೆ ಪ್ರತಿಫಲನೇ ಬರ್ದಲೇ ಇದ್ದರೂ ಬಂದಿಲ್ಲ ಬಿಡು ಅಂತಂದು ಏನಾದ್ರು ಬರಲಿ ಬಿಡು ಅಂತ ನೆಗ್ಲೆಕ್ಟ್ ಮಾಡೋದು ಅಲ್ಲ. ನಿಮ್ಮ ಪರಿಣಾಮ ಏನಾದ್ರೂ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ನೆಗೆಟಿವ್ ಆಗಿ ಮಾಡಬೇಡ್ರಿ ಅಂತ ಅರ್ಥ. ಅದಕ್ಕೆ ದೊಡ್ಡವರೆಲ್ಲ ಕಾಲದಲ್ಲಿ ಹೇಳ್ತಾ ಬಂದಿದ್ದಾರೆ, ಏನಾಗುತ್ತೋ ಅದೆಲ್ಲ ಒಳ್ಳೆಯದಕ್ಕೆ ಅಂತ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ಬಹಳನೇ ಕಷ್ಟ ಆಗುತ್ತೆ. ಯಾಕೆ? ನಮಗಾಗಿರೋದು ಕಷ್ಟ, ನಮಗಾಗಿರೋ ದುಃಖ ನಮಗೆ ಗೊತ್ತು, ಬೇರೆಯವ್ರಿಗೇನು ಗೊತ್ತು ಅಂತ. ಬಟ್ ನೀವು ಅದನ್ನು ಅಕ್ಸೆಪ್ಟ್ ಮಾಡಿದಾಗ್ಲೇ ನಿಮ್ಮ ಲೈಫು ಚೇಂಜ್ ಆಗೋದಕ್ಕೆ ಸಾಧ್ಯ ಆಗೋದು. ಸೊ ನಾನು ನಿಮಗೆ ಎಷ್ಟೊಂದು ಮ್ಯಾಜಿಕಲ್ ಬುಕ್ಕಿಂದು ಎಷ್ಟೊಂದು ಸೀರೀಸನ್ನು ಹೇಳಿದ್ದೀನಿ, ಎಷ್ಟೊಂದು ಸೀಕ್ರೆಟ್ಸನ್ನು ಹೇಳಿದ್ದೀನಿ. ಇವತ್ತು ಬರ್ತಿರೋದು ಮ್ಯಾಜಿಕ್ ಬುಕ್ಕಲ್ಲಿ ಡೇ 8 ಮಾಡುವಂಥ ಅಸೈನ್ಮೆಂಟ್ಸ್. ಆ್ಯಕ್ಚುಲಿ ಇವರ ಅಸೈನ್ಮೆಂಟ್ಸ್ ತುಂಬಾ ಚೆನ್ನಾಗಿದೆ. ನೀವು ಬೇಕಾದ್ರೆ ಒಂದು ಬಿಟ್ಟು ಒಂದು ಅಸೈನ್ಮೆಂಟ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಪ್ರಾಕ್ಟೀಸ್ ಸೆಷನನ್ನು ಸ್ಟಾರ್ಟ್ ಮಾಡಬೇಕಂತಿದ್ದೀನಿ ಲೈವ್ ಆಗಿ. ಬಟ್ ನನಗೆ 50 ಆರ್ 100 ಸಬ್ಸ್ಕ್ರೈಬರ್ಸ್ ಆಗಿಲ್ಲ. 100 ಸಬ್ಸ್ಕ್ರೈಬರ್ಸ್ ಆರ್ 50 ಸಬ್ಸ್ಕ್ರೈಬರ್ಸ್ ಆದರೆ ಮಾತ್ರ ಲೈವ್ ಸೆಷನ್ಸ್ ಮಾಡ್ಬೋದು. ಆ ರೀತಿ ಲೈವ್ ಸೆಷನ್ ಸ್ಟಾರ್ಟ್ ಮಾಡೋದಾದರೆ ನಾನು ಡೈರೆಕ್ಟಾಗಿ ನಿಮಗೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸನ್ನು ಮಾಡಿಸೋದನ್ನು ಹೇಳ್ತೀನಿ. ಅದು ಕಂಟಿನ್ಯೂಯಸ್ ಆಗಿ 1 hour 2 hour ಅಂತ. ಯಾಕಂದರೆ ನೀವು ಇದನ್ನೆಲ್ಲ ತಿಳ್ಕೊತಿದ್ದೀರಾ, ಬಟ್ ನಿಮಗೆ ಒಬ್ಬ ಪ್ರಾಪರ್ ಟೀಚರ್ ಇಲ್ದಲೇ ಇದ್ದರೆ ನಿಮಗೆ ಅದನ್ನು ಗೈಡೆನ್ಸನ್ನು ಬರೆಯೋದು, ಆಮೇಲೆ ಎಷ್ಟು ಗಂಟೆ ಬರೀಬೇಕು, ಹೇಗೆ ಬರೀಬೇಕು, ಫೋಕಸ್ ಆಗಿ ಕಾನ್ಸಂಟ್ರೇಟ್ ಆಗಿ ಬರೆಯೋದು ತುಂಬಾ ಮುಖ್ಯ. ಅದೇನಾದರೂ ಸರಿ, ನಿಮಗೆ ಪ್ರತಿಫಲ ಬೇಕಂದರೆ ಆ ಏರಿಯಾನಲ್ಲಿ ಬಿಟ್ಟು ಬೇರೆ ಏರಿಯಾನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೇ ಬರೋದು. ಸೊ ಐ ಹೋಪ್ 100 ಸಬ್ಸ್ಕ್ರೈಬರ್ಸ್ ಬೇಕಾಗ್ತಾರೆ, ನಾವು ಲೈವ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು ಅಂತ. ಅಥವಾ ನಾನು ಇವತ್ತಿಂದನೂ ಡೈಲಿ ವೀಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ಒಂದು 1/2 hour ಆರ್ ಸಮ್ಹೌ ನಾನು ಫಸ್ಟು ರೆಕಾರ್ಡ್ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ಬುಕ್ಕಿನ ಸೆಷನ್ ದ ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್. ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಅಂದರೆ ಚಮತ್ಕಾರವಾಗಿರೋ ಸಾಮಾನುಗಳು, ವಸ್ತುಗಳು ಅಂತ. ಯಾವುದಾದ್ರು ಇಂಗ್ರೀಡಿಯೆಂಟ್ಸ್ ಯೂಶಲಿ ನಾವು ಊಟಕ್ಕೇ ಹೇಳೋದು. ನಮ್ಮ ಊಟಕ್ಕೋಸ್ಕರ ಏನೇನನ್ನು ಪದಾರ್ಥನ ಯೂಸ್ ಮಾಡ್ತೇವೋ ಅದನ್ನು. ಎ ಥ್ಯಾಂಕ್ಫುಲ್ ಹಾರ್ಟ್ ಹಾತ್ ಎ ಕಂಟಿನ್ಯೂಯಲ್ ಫೀಸ್ಟ್. ಅಂದರೆ ಖುಷಿಯಾಗಿರೋ ಹಾರ್ಟು, ಧನ್ಯವಾದವಾಗಿರೋ ಹಾರ್ಟು ಯಾವಾಗಲೂ ಒಂದೊಳ್ಳೆ ಊಟ ತಿಂದಾಗ ನಿಮಗೆ ಎಂಥ ಊಟ ಮಜಾ ಅನಿಸುತ್ತಲ್ಲ, ಆ ಥರ ಅನಿಸುತ್ತೆ. ಇದನ್ನು WJ ಕ್ಯಾಮ್ರಾನ್, ಜರ್ನಲಿಸ್ಟ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್ ಅವರು ಹೇಳಿದ್ದಾರೆ. ಗಿವಿಂಗ್ ಥ್ಯಾಂಕ್ಸ್ ಫಾರ್ ದ ಫುಡ್ ಬಿಫೋರ್ ಯು ಈಟ್ ಈಸ್ ಎ ಟ್ರೆಡಿಷನ್ that has been followed for thousands of years, dating back to the ancient Egyptian. With the fast pace of life in the 21st century, taking the time to give thanks for a meal has more often than not been left behind. But using the simple act of eating and drinking as an opportunity to be grateful
ವಿಲ್ ಇನ್ಕ್ರೀಸ್ ದ ಮ್ಯಾಜಿಕ್ ಆಫ್ ಯುವರ್ ಲೈಫ್ ಎಕ್ಸ್ಪೊನೆನ್ಷಿಯಲಿ. ಅಂದರೆ ನಾವು ಹಳೆ ಕಾಲದಿಂದ ನೋಡ್ತಾನೆ ಬರ್ತಾ ಇದ್ದೀವಿ. ಯೂಶಲಿ ಹಿಂದೂ ಧರ್ಮದಲ್ಲೆಲ್ಲ ಇದೆ, ಪೂಜೆನ ಊಟ ಮಾಡೋದಕ್ಕೂ ಮುಂಚೆ ದೇವರಿಗೆ ಧನ್ಯವಾದ ಹೇಳ್ಬಿಟ್ಟು ಊಟ ಮಾಡಿ, ನೀರನ್ನು ಕುಡಿಯೋದಕ್ಕೂ ಮುಂಚೆ ದೇವರಿಗೆ ಧನ್ಯವಾದ ಹೇಳಿಬಿಟ್ಟು ನೀರು ಕುಡೀರಿ. ಅಥವಾ ಪ್ರಯರ್ಸ್ ಹೇಳ್ತಾರೆ, ದೇವರೇ ನೀನು ನನಗೆ ಇಷ್ಟೊಂದೆಲ್ಲ ಊಟ ಕೊಟ್ಟಿದ್ದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ, ಇಷ್ಟೊಂದು ಟೇಸ್ಟಿಯಾಗಿರೋ ಊಟ ಕೊಟ್ಟಿದ್ದಕ್ಕೆ ಖುಷಿಯಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ ಅಂತ. ಬಟ್ ನಾವು ಇದನ್ನು ಇತ್ತೀಚೆಗೆ ಕಾರ್ಯರೂಪ ತರೋದನ್ನು ಮಾಡ್ತಾಯಿಲ್ಲ, ಬಿಟ್ಟಿದ್ದೀವಿ. ಯಾಕಂದರೆ ನಮಗೆ ಹರಿಬರಿಯಾಗಿದೆ, ನಮಗೆ ಟೈಮ್ ಸಿಗ್ತಿಲ್ಲ ಅಂತ ಅನಿಸುತ್ತೆ. ಬಟ್ ನೀವು ಈ ಪ್ರಾಕ್ಟೀಸನ್ನ ಮಾಡಬೇಕಾದ್ರೆ ನನಗೆ ಇದೆಲ್ಲ ಮಾಡೋದಕ್ಕೆ ಟೈಮ್ ಇದೆ, ನನಗೆ ಕೆಲ್ಸಕ್ಕೆ ಹೋಗಕ್ಕೆ ಟೈಮ್ ಇದೆ ಅಂತ ನೀವು ಅಂದ್ಕೊಂಡು ಈ ಪ್ರಾಕ್ಟೀಸನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಪ್ರಾಮಿಸ್ಲಿ, ನಾನು ಆ್ಯಕ್ಚುಲಿ ಇದನ್ನೆಲ್ಲ ವರ್ಕ್ ಮಾಡಿದ್ದೀನಲ್ಲ, ಯು ವಿಲ್ ಗೆಟ್ ಮೋರ್ ಟೈಮ್ ದೆನ್ ಎನಿ ಒನ್ ಎಲ್ಸ್. ನನಗೂ ಸ್ಟಾರ್ಟಿಂಗ್ ಅನ್ನಿಸ್ತಿತ್ತು, ಅರೆ ನಂಗೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಇಲ್ಲ, ಇನ್ನೆಲ್ಲಿ ಊಟಕ್ಕೆ ನೀರಿಗೆಲ್ಲ ಥ್ಯಾಂಕ್ ಯು ಹೇಳ್ಕೊಂಡು ಮಾಡಲಿ ಅಂತ. ಬಟ್ ಆ ಥರ ಮಾಡಿದಾಗ ನನಗೆ ಟೈಮ್ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು. ಅದೇ ರೀತಿ ನೀವು ನಿಮ್ಮ ಲೈಫಲ್ಲಿ ಟೈಮ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಊಟನ ನೀವು ಸಾಮಾನ್ಯ ಅಂತ ಅಂದ್ಕೋಬೇಡಿ. ನೀವು ಊಟ ಮಾಡೋದ್ರಿಂದನೇ ನಿಮಗೆ ಪ್ರತಿಯೊಂದೂ ಸಿಗೋದು. ಎನರ್ಜಿ ಎಲ್ಲ, ಕುಡಿಯೋ ನೀರು, ಹಾಲು, ಮೊಸರು, ಜ್ಯೂಸು, ಡ್ರೈ ಫ್ರೂಟ್ಸ್ ಎಲ್ಲದರಿಂದಲೂ ನಿಮಗೆ ಶಕ್ತಿ ಸಿಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಊಟಕ್ಕೆ, ತಿಂಡಿಗೆ ಗುಡ್ ಎನರ್ಜಿ ಹಾಕಿದ್ರೆ ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. If you think about a time when you were really hungry, you will remember that you could not think and function normally, and your body felt weak, and you might have started to tremble, your mind become confused, and you feel plummeted. All of this can happen after not eating for just a few hours. You need food to live, to think, to feel good. So there is a great deal to be grateful for about food. ನೀವು ಸ್ವಲ್ಪ ಹೊತ್ತಾರು ಊಟ ಮಾಡ್ದಲೇ ಇದ್ದಾಗ, ನಿಮ್ಮ ಟೈಮಿಂಗ್ಸ್ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಬಹಳ ಫೇಮಸ್ ಆಗಿಡು, ಅಯ್ಯೋ ನಂಗೆ ಗ್ಯಾಸ್ಟ್ರಿಕ್ ಆಗಿಬಿಡ್ತು, ಯಾಕಂದರೆ ನಾನು ಊಟ ಸರಿಯಾಗಿ ತಿಂದಿಲ್ಲ. ಊಟ ಎಷ್ಟು ಮುಖ್ಯ ಅಂದರೆ, ನೀವು ಸ್ವಲ್ಪ ಹೊತ್ತು ನೀವು ಊಟ ಮಾಡಲಿಲ್ಲ ಅಂದರೆ ನಿಮ್ಮ ಬಾಡಿ ವೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವು ಕೆಲಸ ಸರಿಯಾಗಿ ಮಾಡೋದಕ್ಕಾಗ್ದಲೇ ಇರೋ ಹಾಗಾಗುತ್ತೆ. ಆಮೇಲೆ ನೀವು ಏನು ಮಾಡ್ತಿರೋ ಏನು ಬಿಡ್ತಿರೋ, ಫಸ್ಟ್ ನನಗೆ ಊಟ ಬೇಕು ಅಂತ ಅನಿಸುತ್ತೆ. ಅದಕ್ಕೆ ಊಟನ ನೀವು ಗ್ರೇಟ್ಫುಲ್ಲಾಗಿ ಯೂಸ್ ಮಾಡ್ತಾ ಹೋದರೆ ನಿಮಗೆ ತುಂಬಾ ಬೆನಿಫಿಷಿಯಲ್ ಆಗುತ್ತೆ. ಟು ಫೀಲ್ ಈವನ್ ಮೋರ್ ಗ್ರೇಟಿಟ್ಯೂಡ್ ಫಾರ್ ದ ಫುಡ್, ಟೇಕ್ ಎ ಮೊಮೆಂಟ್ ಆ್ಯಂಡ್ think about all the people who contribute to you having food to eat. For you to eat fresh fruit and vegetable, the grows had to plant and nutrition the fruit and vegetable with continuous watering, protecting them over the many months until they were ready for harvesting. Then there are a pickers, the packers, and the distributor transporting people who drive the enormous distance day and night, all of them working together in a perfect harmonious to ensure that even fruit and vegetable is delivered fresh to you and is available year around. ನೀವು ಊಟ ಮಾಡಬೇಕಾದ್ರೆ ಊಟ ನಾನೇಕಪ್ಪ ಇದಕ್ಕೆ ಗ್ರೇಟ್ಫುಲ್ ಆಗಲಿ, ಎಲ್ಲರೂ ತಿಂತಾರೆ ನಾನು ತಿಂತೀನಿ ಅನ್ನೋ ಫೀಲಿಂಗಲ್ಲಿ ಮಾಡಿದ್ರೆ ನಿಮಗೆ ಗ್ರೇಟ್ಫುಲ್ನೆಸ್ ಬರೋದಿಲ್ಲ, ಕೃತಜ್ಞತೆ ಅನ್ನೋದು ಊಟದ ಮೇಲೆ ಬರೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಒಬ್ಬ ರೈತ ಈ ಗಿಡನ ಬೆಳೆಸೋದಕ್ಕೆ ಎಷ್ಟೊಂದು ಕಷ್ಟಪಟ್ಟ, ಎಷ್ಟು ದಿವಸ ನೀರಾಗ್ತಾ, ಎಷ್ಟೊಂದು ಕೂಲಿ ಕಾರ್ಮಿಕರು ಒಬ್ಬನ ನೇಮಕ ಮಾಡ್ತಾ, ಆಮೇಲೆ ಅದು ಇದಾದಮೇಲೆ ಎಷ್ಟೊಂದು ಗಿಡ ಎಲ್ಲ ಬೆಳೆದಿದ್ದನ್ನೆಲ್ಲ ಕಿತ್ತು ಬಿಸಾಕಿ ನಿಮಗೆ ಫ್ರೂಟು, ವೆಜಿಟೇಬಲ್ಸು, ರೈಸು, ವೀಟು ಎಲ್ಲ ಸಿಗಲಿ ಅಂತ ಅದನ್ನು ಫುಲ್ ಪ್ರೊಟೆಕ್ಟ್ ಮಾಡಿ, ನರಿಷ್ ಮಾಡಿ, ಬೆಳೆಸಿ, ಅದನ್ನು ಕಿತ್ತಿ, ಅದನ್ನು ಹಾರ್ವೆಸ್ಟಿಂಗ್ ಮಾಡಿ, ಆಮೇಲೆ ಪ್ಯಾಕಿಂಗ್ ಮಾಡಿ, ಡಿಸ್ಟ್ರಿಬ್ಯೂಷನ್ ಮಾಡಿ, ಟ್ರಾನ್ಸ್ಪೋರ್ಟೇಷನ್ ಮಾಡಿ, ಕೊನೆಗೆ ಬಂದ್ರೇ ನಿಮ್ಮ ತಟ್ಟೆಗೆ ಊಟ ಆಗಿ ಅದು ಬರೋದು. ಅದು ನಿಮ್ಮ ಮನೆಯಲ್ಲಿ ಮಾಡಿಕೊಟ್ಟಾಗ, ಅದಕ್ಕೂ ಮುಂಚೆ ಬರೋದಿಲ್ಲ. ಇವಾಗ ಯಾಕೆ ಅಷ್ಟಾಗಿ ನಿಮಗೆ ಊಟಕ್ಕೆ ನಿಮಗೆ ಟೈಮಿಗೆ ಕರೆಕ್ಟಾಗಿ ಸಿಗ್ತಿಲ್ಲ ಅಂದರೆ, ನೀವು ಊಟದ ಮೇಲೆ ಗ್ರೇಟ್ಫುಲ್ ಆಗಿಲ್ಲ. ನೀವು ಅಂದ್ಕೊಳ್ತೀರ, ನನಗೆ ಕೆಲಸ ಜಾಸ್ತಿ ಇದೆ ಅದಕ್ಕೆ ನನಗೆ ಸಿಗೋದಿಲ್ಲ, ನನಗೆ ವರ್ಕ್ ಜಾಸ್ತಿ ಇದೆ ಅದಕ್ಕೆ ಟೈಮ್ ಸಿಗೋದಿಲ್ಲ ಅಂತ.
ಫುಡ್ಡು ನಿಮಗೆ ಕರೆಕ್ಟಾಗಿ ಟೈಮಿಗೆ ನಿಮಗೆ ಸಿಗ್ತಿಲ್ಲ ಅಂದರೆ ನೀವು ಊಟದ ಮೇಲೆ ಗ್ರೇಟ್ಫುಲ್ ಆಗಿಲ್ಲ. ಅದಕ್ಕೋಸ್ಕರನೇ ನೀವು ಆ ನೆಗೆಟಿವ್ ಎಫೆಕ್ಟನ್ನು ನಿಮ್ಮ ಲೈಫಲ್ಲಿ ನೋಡ್ತಾ ಇದ್ದೀರಾ. ಥಿಂಕ್ ಅಬೌಟ್ ದ ಮೀಟ್ ಗ್ರೋಯರ್. ಅಂದರೆ ನೀವು ನೆಗೆಟಿವ್ ಆಗಿದ್ದೀರಾ, ಕಂಪ್ಲೇಂಟ್ ಮಾಡಿದ್ದೀರಾ ಅಂತಲೇ ಅಲ್ಲ. ಕಂಪ್ಲೇಂಟ್ ಅಂದರೆ ಊಟ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅನ್ನೋದು ಅಷ್ಟೇ ಅಲ್ಲ. ನೀವು ಊಟನ ಜಸ್ಟ್ ಏನು ರೆಸ್ಪೆಕ್ಟ್ ಕೊಡ್ದಲೆ ಗಬ 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 ಅಂತ ತಿನ್ಕೊಂಡು ಹೋಗ್ತಿರಲ್ಲ, ಅದನ್ನು ಒಂದು ರೀತಿ ಗ್ರ್ಯಾಟಿಟ್ಯೂಡ್ ಇಲ್ದಲೇ ಇರೋದು ಅಂತ ಹೇಳ್ತೀವಿ. ಥಿಂಕ್ ಅಬೌಟ್ ದ ಮೀಟ್ ಗ್ರೋಯಿನ್ಸ್, ಫಿಶರ್ಮೆನ್, dairy farmer, coffee and tea grown, and all the packed food companies who work tirelessly to produce and food we eat. The word food production is a breathtaking orchestra that takes place every day, and it's unfathomably that it all works when you think about the number of the people involved in maintaining the word food and drink supply to store, restaurants, supermarket, cafes, aeroplanes, schools, hospitals, and even home on the planet. ನೀವು ಊಟ ಮಾಡುವಂಥ ಕಾಫಿ, ಟೀ, ಯೂಸ್ ಮಾಡುವಂಥ ಡ್ರಿಂಕ್ಸು ಎಲ್ಲನೂ ಇದೆಯಲ್ಲ, ಅದನ್ನು ಯಾರೋ ಪ್ಲ್ಯಾಂಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಅದನ್ನು ಎಷ್ಟೊಂದು ಕಡೆ ನಿಮ್ಮ ರೀಟೇಲ್ ಶಾಪ್ ತನಕನೂ, ಸ್ಟೋರ್ ತನಕನೂ, ರೆಸ್ಟೋರೆಂಟ್ ತನಕನೂ, ಸೂಪರ್ ಮಾರ್ಕೆಟ್ ತನಕನೂ, ಕ್ಯಾಫಿಟೇರಿಯಾ ಇರೋ ಪ್ಲೇಸಲ್ಲೂ, ಏರ್ಪೋರ್ಟಲ್ಲೂ, ಸ್ಕೂಲಲ್ಲೂ, ಹಾಸ್ಪಿಟಲ್ಲು ಎಲ್ಲ ಕಡೆನೂ ಅವೈಲಬಲ್ ಆಗೋ ಥರ ಮಾಡ್ತಾ ಇದ್ದಾರೆ. ಸೊ ನೀವು ಅವರಿಗೆ ಗ್ರೇಟ್ಫುಲ್ ಆಗಬೇಕು ಅಂತ. Food is a gift of nature, because there would be nothing for any of us to eat if the nature don't supply us with the soil, nutrition and the water to grow the food. Without water, there would be no food, vegetation, animals or human life. We use water to cook our meal and grow our food, maintain our gardens, supply our bathrooms, sustain every vehicles that move, support our hospitals, fuel mining and manufacturing industry, enable the transportation, make our roads, make clothes and every consumer produce and apply on the planet, make plastic, glasses, metals, make life-saving medications and build our homes and even other building and structures. And water keeps our body alive. Water, 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 glorious water. ಫುಡ್ಡು, ಊಟ ಅನ್ನೋದು ಈ ಪ್ರಕೃತಿ ನಮಗೆ ಕೊಟ್ಟಿರುವ ಒಂದು ಗಿಫ್ಟ್. ಯಾಕಂದರೆ ಪ್ರಕೃತಿನಲ್ಲಿ ಮಣ್ಣು, ನ್ಯೂಟ್ರಿಷಿಯಸ್ ಆಗಿರೋ ಐಟಮ್ಸು, ನೀರು ಅದೆಲ್ಲ ಇಲ್ದಲೇ ಆಗಿದ್ದರೆ ಈ ಭೂಮಿಯಿಂದ ಒಂದು ಬೆಳೆ ಕೂಡ ಬೆಳೀತಾ ಇರ್ತಿರ್ಲಿಲ್ಲ. ಅದು ಅಷ್ಟು ಚೆನ್ನಾಗಿ ಬೆಳೆದು ಬರೋದಕ್ಕೇ ನಾವು ಆರಾಮಾಗಿ ಎಲ್ಲದನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ನೀವು ಫುಡ್ಡಿಗೆ, ಆಮೇಲೆ ನಮ್ಮ ಅರ್ತಿಗೆ, ಭೂಮಿ ತಾಯಿಗೆ ಗ್ರೇಟ್ಫುಲ್ ಆದರೆ ನಿಮಗೆ ಅದರಿಂದ ಬೆನಿಫಿಷಿಯಲ್ ಜಾಸ್ತಿ ಆಗುತ್ತೆ. ಇಫ್ ದೇರ್ ಈಸ್ ಮ್ಯಾಜಿಕ್ ಆನ್ ದಿಸ್ ಪ್ಲ್ಯಾನೆಟ್, ಇಟ್ ಈಸ್ ಕಂಟೈನ್ಡ್ ಇನ್ ವಾಟರ್. ಲಾರೆಲ್ ಎಸ್ಲೆ, ಆಂಥ್ರೋಪಾಲಜಿಸ್ಟ್ ಆ್ಯಂಡ್ ನ್ಯಾಚುರಲ್ ಸೈನ್ಸ್ ರೈಟರ್. ನಮಗೆ ಮ್ಯಾಜಿಕಲ್ ಆಗಿರೋ ಅಂಥ ವಸ್ತು ಈ ಭೂಮಿನಲ್ಲಿ ಏನಾದ್ರು ಇದೆ, ಅದು ಏನು ಅಂದರೆ ನೀರು. ವಾಟರ್ ಒಂದು ಮ್ಯಾಜಿಕಲ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ದಾರೆ. ಅದು ಸತ್ಯ. ನಿಮ್ಮದು 70% ಆಫ್ ಬಾಡಿ ಯಾವುದರಿಂದ ಆಗಿದೆ? ವಾಟರಿಂದ. ಅರ್ತು ಎಷ್ಟು ಪರ್ಸೆಂಟ್ ವಾಟರ್ ಇದೆ, ಎಷ್ಟು ಪರ್ಸೆಂಟ್ ಲ್ಯಾಂಡ್ ಇದೆ? 30% ಅಷ್ಟೇ ಲ್ಯಾಂಡ್ ಇರೋದು, 70% ಇರೋದು ವಾಟರೇ, ಅದು ಓಷನ್ನೇ. ಸೊ ವಾಟರ್ ಈಸ್ ಮ್ಯಾಜಿಕಲ್. ವೇರ್ ವುಡ್ ವಿ ಬಿ without food and water? We simply wouldn't be here. None of our family and friends are either. ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ವಾಟರಿಗೆ ಬಹಳನೇ ಗ್ರೇಟ್ಫುಲ್ ಆಗಿರಬೇಕು, ಫುಡ್ಡಿಗೆ ಬಹಳನೇ ಗ್ರೇಟ್ಫುಲ್ ಆಗಿರಬೇಕು. ಯಾಕಂದರೆ ಹಳೇ ಕಾಲದಿಂದನೂ ನಾವು ಫುಡ್ಡನ್ನು ಎಲ್ಲರೂ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೊಂಬಂದಿದ್ದಾರೆ. ಫುಡ್ಡು ನಿಮಗೆ ಎನರ್ಜಿ ಕೊಡುತ್ತೆ. ಸೊ ಇವತ್ತು ನೀವು ಮಾಡಬೇಕಾಗಿರೋ ಅಸೈನ್ಮೆಂಟ್ ಏನು ಅಂದರೆ, ನೀವು ಊಟ ಮಾಡೋದಕ್ಕೂ ಮುಂಚೆ ಅಥವಾ ಏನಾದ್ರು ಕುಡಿಯೋದಕ್ಕೂ ಮುಂಚೆ, ನಾನು ಇದನ್ನು ಪ್ರತಿ ದಿವಸ ಮಾಡಿರಿ ಅಂತಂತೀನಿ. ನೀವು ಯಾವಾಗಲಾದ್ರೂ ನೀರು ಕುಡಿಯೋದಕ್ಕೂ ಮುಂಚೆ ವಾಟರ್
ಜೋರಾಗಿ ಹೇಳ್ಬೇಡಿ, ಮನಸ್ಸಲ್ಲೇ ಅಂದ್ಕೊಳ್ಳಿ. ಥ್ಯಾಂಕ್ ಯು ವಾಟರ್, ನೀನು ಇರೋದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಯಾಕಂದರೆ ನೀನು ನನ್ನ ಬಾಯಾರಿಕೆನ ನೀಗಿಸ್ತೀಯ, ಆಮೇಲೆ ನನಗೆ ಒಳ್ಳೆ ಎನರ್ಜಿ ಕೊಡ್ತೀಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಥರ ನೀವು ಮಾಡಿದಾಗ ನೀವು ವಾಟರ್ ಇನ್ ಟೇಸ್ಟಲ್ಲಿ ಚೇಂಜ್ ನೋಡ್ತೀರಾ. ಯಾಕಂದರೆ ವಾಟರು ಒಂದು ಸಬ್ಸ್ಟೆನ್ಸು. ಇದನ್ನು ನೀವು ಗ್ರ್ಯಾಟಿಟ್ಯೂಡ್ ಹಾಕಿದಾಗ ಅದು ರಿಯಾಕ್ಟ್ ಆಗುತ್ತೆ, ಒಳ್ಳೆ ರೀತಿ ರಿಯಾಕ್ಟ್ ಆಗುತ್ತೆ. ಆಮೇಲೆ ನೀವು ಪ್ರತಿ ದಿವಸ ಊಟ ಮಾಡ್ತೀರಲ್ಲ, ದಿವ್ಸಕ್ಕೆ 3 ಸಲ. ನಿಮಗೆ ಜೋರಾಗಿ ಹೇಳೋದಕ್ಕಾಗಲಿಲ್ಲ ಅಂದ್ರೂ ನೀವು ನಿಧಾನಕ್ಕೆ ನಿಮ್ಮ ಮನಸ್ಸಲ್ಲೇ, ಯಾಕಂದರೆ ನೀವು ನಿಮ್ಮ ಮನೆ ಮಂದಿಗೆಲ್ಲ ಕಲಿಸ್ಕೊಡೋದಕ್ಕೆ ಹೋಗಬೇಡಿ. ಫಸ್ಟು ನೀವು ಟ್ರೈ ಮಾಡಿ. ನಿಮ್ಮ ಲೈಫ್ ಮ್ಯಾಜಿಕಲಿ ಚೇಂಜ್ ಆದಾಗ ಅವರೇ ಬಂದು ಕೇಳ್ತಾರೆ, ನೀನೇನು ಮಾಡ್ತಾ ಇದೀಯಾ, ಇಷ್ಟೊಂದು ಖುಷಿಯಾಗಿ ಹೇಗಿದೆಯಾ ಅಂತ. ಆವಾಗ ಹೇಳಿ ನೀವೇನು ಮಾಡ್ತಾ ಇದ್ದೀರಾ ಅಂತ. ನೀವೇನು ಮಾಡ್ತಿದ್ದೀರಾ? ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ನ ಮಾಡ್ತಿದ್ದೀರಾ. ಫುಡ್ ಯಾವುದೇ ಆಗಿರ್ಬೋದು, ನೀವು ತಿನ್ನೋದಕ್ಕೂ ಮುಂಚೆ ಫುಡ್ಡಿಗೆ ಪಾಸಿಟಿವ್ ಎನರ್ಜಿನ ಹಾಕಿ. ಹೇಗೆ ಅಂದರೆ, ನೀವೇನಾದ್ರು ತಿನ್ನೋದಕ್ಕೂ ಮುಂಚೆ ಪ್ರತಿಯೊಂದು ಹಗಲು ತಿನ್ನಬೇಕಾದ್ರೆ ಇಳ್ಕೊಂಡಿದ್ದಾರೆ. Before you eat or drink anything today, whether you are about to eat a meal, a piece of fruit, a snacks, or having a drink of anything, including water, take a moment to look at what you are about to eat or drink. And in your mind or out loud, say the magical word, thank you. And if you can, just take one mouth, really savoring it, and it will not only increase your enjoyment, it will help you to feel far more gratitude. ನೀವು ಇವತ್ತಿಂದ ಅಥವಾ ಇವತ್ತಿನ ಅಸೈನ್ಮೆಂಟ್ ಏನಾದರೆ, ನೀವೇನಾದ್ರು ಊಟ ಮಾಡೋದಕ್ಕೂ ಮುಂಚೆ ಫಸ್ಟ್ ಅದನ್ನು ಬಾಯಿಗೆ ಇಟ್ಕೊಳ್ಳೋಕ್ಕೂ ಮುಂಚೆ ಫಸ್ಟ್ ಅದು ನೋಡಿಬಿಟ್ಟು ಹೇಳಿ ಥ್ಯಾಂಕ್ ಯು ಅಂತ ಮನಸ್ಸಲ್ಲಿ ಅಂದ್ಕೊಳ್ಳಿ. ಥ್ಯಾಂಕ್ ಯು ಅಂದ್ಬಿಟ್ಟು ಆಮೇಲೆ ಅದು ಸ್ಪೂನಿಂದ ತೊಗೊಂಡು ಬಾಯಿಗೆ ಇಟ್ಕೊಂಡು ಥ್ಯಾಂಕ್ ಯು ಅಂತ ಅಂದ್ಕೊಂಡು ಫೀಲ್ ಮಾಡ್ಕೊಳ್ಳಿ. ನೀವು ಫೀಲ್ ಮಾಡೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ನಿಮಗೆ ಆ ಫುಡ್ ತುಂಬ ಚೆನ್ನಾಗಿ ಅನಿಸುತ್ತೆ ತಿಂದಾದ್ಮೇಲೆ. ಇನ್ಮೇಲಿಂದ ಫುಡ್ಡಿಗೆ ಯಾವಾಗ ನೋಡಿದ್ರೂ ಕಂಪ್ಲೇಂಟ್ಸ್ ಹಾಕಬೇಡಿ. ಏನಪ್ಪ ಇದೇನು ಫುಡ್ಡು, ಏನು ಹಿಂಗೆ ಅಡುಗೆ ಮಾಡಿದ್ಯಾ, ಹಂಗೆ ಅಡುಗೆ ಮಾಡಿದ್ಯಾ. ಹೆಂಗಾದ್ರು ಅಡುಗೆ ಮಾಡಿರಲಿ, ಬಟ್ ಯು ಹ್ಯಾವ್ ಟು ಫೀಲ್ ಗ್ರ್ಯಾಟಿಟ್ಯೂಡ್. ಅಡುಗೆ ಮಾಡಿದವರಿಗಲ್ಲ, ಅಡುಗೆಗೆ, ನೀವು ತಿನ್ನೋ ಐಟಮ್ಸ್ಗೆ, ಫ್ರೂಟಿಗೆ, ನೀವು ಕುಡಿಯೋ ಜ್ಯೂಸ್ಗೆ, ಕುಡಿಯೋ ನೀರಿಗೆ ಥ್ಯಾಂಕ್ ಯು ಅಂತ ಅಂದ್ಕೊಂಬಿಟ್ಟು ಕುಡೀರಿ, ಅಥವಾ ಧನ್ಯವಾದ ಅಂತ ಅಂದ್ಕೊಂಬಿಟ್ಟು ಕುಡೀರಿ. ಆವಾಗ ನಿಮ್ಮ ಊಟ ನಿಮಗೆ ಟೇಸ್ಟಿಯಾಗಿರುತ್ತೆ. ಆಮೇಲೆ ಅದು ಫುಲ್ಲು ಹೋಗಿ ನಿಮ್ಮ ಬಾಡಿಗೆ ಎನರ್ಜಿ ಕೊಡುತ್ತಲ್ಲ, ನಿಮ್ಮ ಬಾಡಿನಲ್ಲಿರೋ ಎಲ್ಲ ಆರ್ಗನ್ಸನ್ನು ಅದು ಬ್ಲೆಸ್ ಮಾಡುತ್ತೆ. ಸೊ ಬ್ಲೆಸ್ ಅಂದರೆ ಆಶೀರ್ವಾದ ಕೊಡುತ್ತೆ. ಅದರಿಂದ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದೇ ರೀತಿ ನೀವು ಇವತ್ತಿನ ಪ್ರಾಕ್ಟೀಸ್ ಮಾಡಿ, ಇದರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ. ಆಮೇಲೆ ಇದರಿಂದ ನಿಮಗೆ ಇವತ್ತಿನ ಪ್ರಾಕ್ಟೀಸ್ ಏನು ಅಂದರೆ, ದಿನ ಬೆಳಗ್ಗೆ ಎದ್ದು 10 ಬ್ಲೆಸ್ಸಿಂಗ್ ಬರೀಬೇಕು. ಬರ್ದಿಲ್ಲ ಅಂದರೆ ಬರೀರಿ. ಆಮೇಲೆ ಇನ್ಮೇಲಿಂದ ನೀವು ಏನು ಊಟ ಮಾಡಿದ್ರು ಏನು ಮಾಡಿದ್ರು ಮ್ಯಾಜಿಕಲಿ ಸ್ಪ್ರಿಂಕಲ್ ಮಾಡಿಬಿಡಿ. ಅಂದರೆ ಮ್ಯಾಜಿಕ್ ಡಸ್ಟ್ ಅಂತ ಇರುತ್ತೆ. ಮ್ಯಾಜಿಕ್ ಡಸ್ಟ್ ಅಂದರೆ ಉಪ್ಪು ಹಾಕೋರಿದ್ದು ಹಿಂಗೆ ಅನ್ನೋದು. ಥ್ಯಾಂಕ್ ಯು ಫುಡ್, ಥ್ಯಾಂಕ್ ಯು ಫುಡ್. ಆಮೇಲೆ ಎಲ್ಲರ ಮುಂದೆ ಮಾಡಬೇಡಿ, ಎಲ್ಲರೂ ಹೆದರ್ಕೊಂಡ್ಬಿಡ್ತಾರೆ. ಥ್ಯಾಂಕ್ ಯು ಫುಡ್ ಅಂತ ಅಂದ್ಕೊಂಬಿಟ್ಟು ನೀವು ತಿನ್ನಿ. ಆಮೇಲೆ ರಾತ್ರಿ ಮಲಗೋದಕ್ಕೂ ಮುಂಚೆ ಮ್ಯಾಜಿಕ್ ರಾಕಲ್ಲಿ ಇವತ್ತಿನವೆಲ್ಲ ಏನೇನು ಒಳ್ಳೆಯದಾಯಿತು ಅದನ್ನು ನೆನೆಸ್ಕೊಂಬಿಟ್ಟು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಅಂದ್ಕೊಂಬಿಟ್ಟು ಮಲ್ಕೊಂಬಿಡಿ. ಇವತ್ತಿನ ಅಸೈನ್ಮೆಂಟ್ ಅಷ್ಟೇ. So thank you for watching this video. Thank you.